ಪ್ರಿಯ ವೀಕ್ಷಕರೇ, JKVK ಚಾನಲಿಗೆ ಸುಸ್ವಾಗತ. ನಮ್ಮ ಎಲ್ಲ ವಿಡಿಯೋಗಳಿಗೆ ನಿಮ್ಮ ನಿರಂತರ ಬೆಂಬಲಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹವು ಹೆಚ್ಚಿನ ವಿಷಯವನ್ನು ರಚಿಸಲು ನಮ್ಮನ್ನು ಪ್ರೇರೇಪಿಸುತ್ತೀನಿ. ಹಾಗಾದರೆ ಇಂದಿನ ಕಥೆಯತ್ತ ಪ್ರಯಾಣಿಸೋಣವೇ? ಬನ್ನಿ. ಒಂದೊಂದು ಸಲ ಅಡುಗೆ ಮಾಡುತ್ತಿರುವಾಗ ಸಕ್ಕರೆಯನ್ನು ತಪ್ಪಾಗಿ ಸುಟ್ಟರೆ ಅದು ಬೆಲ್ಲವಾಗಿ ಪರಿವರ್ತನೆಯಾಗುತ್ತದೆ. ಅಷ್ಟೇ ಅಲ್ಲ, ಆ ಬೆಲ್ಲವನ್ನು ಇನ್ನೂ ಹೆಚ್ಚು ಹಚ್ಚಿದರೆ ಅದು ಚಿಕ್ಕಿಯಾಗಿ ಮಾರ್ಪಡುವುದು ಒಂದು ಹಿತವಾದ ತಿಂಡಿ. ಆದರೆ ಆ ಚಿಕ್ಕಿಗೆ ಹುರಿದ ಬೇಳೆ ಹಾಗೂ ತುಪ್ಪ ಸೇರಿಸಿದರೆ ಅದರಿಂದ ಸಿಹಿ ಹಲ್ವಾ ಅಥವಾ ಗುಟ್ಕಾ ಹಲ್ವಾ ತಯಾರಾಗುತ್ತದೆ. ಇದು ಇನ್ನೂ ಹೆಚ್ಚು ಪ್ರೀತಿಯಿಂದ ತಿನ್ನುವ ತಿಂಡಿ. ಹೇಗೆಂದರೆ, ಒಂದೇ ತಪ್ಪಿನಿಂದ ಹೆಚ್ಚಿನ ಮೌಲ್ಯವಿರುವ ರುಚಿಕರವಾದ ತಿನಿಸುಗಳು ಸಿಗುತ್ತವೆ. ನಮ್ಮ ಜೀವನವೂ ಇದೇ ರೀತಿ ಇರುತ್ತದೆ. ತಪ್ಪು ಮಾಡುವುದು ವೈಫಲ್ಯವಲ್ಲ, ಅವುಗಳಲ್ಲೇ ಬೆಳೆಯಲು ಮತ್ತು ಅಭಿವೃದ್ಧಿ ಹೊಂದಲು ಸಹಾಯಕವಾಗುತ್ತದೆ. ಉದಾಹರಣೆಗೆ, APJ ಅಬ್ದುಲ್ ಕಲಾಂ ಅವರು ಒಮ್ಮೆ ಒಂದು ರಾಕೆಟ್ ಉಡಾವಣೆಯಲ್ಲಿ ವಿಫಲರಾದರು. ನಂತರ ಭಾರತವನ್ನು ಬಹುದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಷ್ಟು ಸಾಮರ್ಥ್ಯ ಹೊಂದಿದ ಕ್ಷಿಪಣಿಯ ಮನುಷ್ಯರಾದರು. ಅಷ್ಟೇ ಅಲ್ಲ, ಕೆಲವು ಅತ್ಯುತ್ತಮ ಆವಿಷ್ಕಾರಗಳು ಸಹ ತಪ್ಪಿನಿಂದಲೇ ನಡೆದವು. ಪ್ರಸಿದ್ಧ ರೊಟ್ಟಿಯನ್ನು ತವೆಯಲ್ಲಿ ಹೆಚ್ಚು ಹೊತ್ತು ಬಿಟ್ಟಿದ್ದರಿಂದ ಅದರಿಂದ ಕ್ರಿಸ್ಪಿ ಪಪಡ್ ಹುಟ್ಟಿತು. ಇಂದು ನಾವು ತುಂಬ ಆಸ್ವಾದಿಸುತ್ತೇವೆ. ಅದರಿಂದ ನಿಮ್ಮ ತಪ್ಪುಗಳು ನಿಮ್ಮನ್ನು ನಿರ್ಧರಿಸಿದರೆ ಅವುಗಳು ನಿಮ್ಮನ್ನು ಮತ್ತಷ್ಟು ಶ್ರೇಷ್ಠಗೊಳಿಸಲಿ. ಇದು ಪೂರ್ಣತೆಯ ಬಗ್ಗೆ ಅಲ್ಲ, ಇದು ನೀವು ಹೇಗೆ ಕಲಿಯುತ್ತೀರಾ, ಹೊಂದಿಕೊಳ್ಳುತ್ತೀರಾ ಮತ್ತು ಪರಿವರ್ತನೆಯಾಗುತ್ತೀರಾ ಎಂಬುದು. ಸಕ್ಕರೆಯಿಂದ ಬೆಲ್ಲ, ನಂತರ ಗುಟ್ಕಾ ಹಲ್ವಾ ಆಗಿ ಪರಿವರ್ತನೆಯಾಗುವುದರಂತೆ ನಿಮ್ಮ ಪ್ರಯಾಣವು ಎಲ್ಲ ತಿರುವುಗಳೊಂದಿಗೆ ನಿಮಗೆ ಹೆಚ್ಚಿನ ಶಕ್ತಿಯನ್ನು ಮತ್ತು ಮೌಲ್ಯವನ್ನು ನೀಡುತ್ತದೆ. ಮುಂದುವರೆಯಿರಿ ಮತ್ತು ನೆನಪಿಡಿ, ಪ್ರತಿಯೊಂದು ತಪ್ಪು ನಿಮ್ಮ ಶ್ರೇಷ್ಠತೆಯತ್ತ ಮತ್ತೊಂದು ಹೆಜ್ಜೆ.